ಇದೀಗ ವೇದಿಕೆಗೆ ಆಗಮಿಸಿ ವೇದಿಕೆಯನ್ನು ಅಲಂಕರಿಸಿರುವಂತಹ ಪರಮ ಪೂಜ್ಯ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರಿಗೆ ಈ ಸಭೆಯ ಹಾಗೂ ಈ ಕಾರ್ಯಕ್ರಮದ ನಿರ್ವಾಹಕ ಮಂಡಳಿಯ ವತಿಯಿಂದ ಸಾಷ್ಟಾಂಗ ನಮಸ್ಕಾರಗಳ ಪೂರ್ವಕವಾದಂತಹ ಅಭಿವಂದನೆಗಳನ್ನು ಸ್ವಾಗತವನ್ನು ಬಯಸ್ತಾ ಇವತ್ತಿನ ಈ ಯುವ ಗೋಷ್ಠಿ ಕಾರ್ಯಕ್ರಮದಲ್ಲಿ ಯುವಕರನ್ನು ಉದ್ದೇಶಿಸಿ ಶ್ರೀಪಾದಂಗಳವರು ತಮ್ಮ ಅನುಗ್ರಹ ಸಂದೇಶವನ್ನು ನೀಡಲಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಇದೀಗ ಬೆಂಗಳೂರಿನಿಂದ ಆಗಮಿಸಿರುವಂತಹ ಪೂಜ್ಯ ವಿದ್ಯಾಧೀಶಾಚಾರ್ಯ ಗುತ್ತಲ್ ಅವರು ಕೂಡ ತಮ್ಮ ಅನುಭವದ ಮಾತುಗಳನ್ನು ಯುವಕರನ್ನು ಉದ್ದೇಶಿಸಿ ಈ ಯುವ ಗೋಷ್ಠಿಯಲ್ಲಿ ಮಾತನಾಡುವವರಿದ್ದಾರೆ. ಪ್ರಾಯಃ ಇಷ್ಟೊತ್ತು ನಿಮ್ಮ ಜೊತೆಗೆ ನನ್ನ ವಿಚಾರಗಳನ್ನು ನಾನು ಹಂಚಿಕೊಳ್ತಾ ಇದ್ದೆ. ನಾನು ಮಾತಾಡುವ ಸಮಯ ಅದು ಮುಗಿತಾ ಬಂದಿದೆ ಅಂತ ನನಗೆ ಅರ್ಥವಾಗಿದೆ. ನೀವೆಲ್ಲರೂ ಕೂಡ ಮುಂದೆ ವಿದ್ಯಾಧೀಶಾಚಾರ್ಯರ ಮಾತುಗಳನ್ನು ಕೇಳುವುದಕ್ಕೆ ಮತ್ತು ಶ್ರೀಪಾದಂಗಳವರ ಅನುಗ್ರಹ ಸಂದೇಶವನ್ನು ಕೇಳುವುದಕ್ಕೆ ಕಾತುರರಾಗಿದ್ದೀರಿ. ಆದ್ದರಿಂದ ನಾನು ಹೇಳಬೇಕು ಅಂತ ಇಟ್ಟುಕೊಂಡಿರುವಂತಹ ವಿಷಯವನ್ನ ಸ್ವಲ್ಪ ಕಾಲದಲ್ಲೇ ಹೇಳಿ ನನ್ನ ಸೇವೆಯನ್ನ ಸಮರ್ಪಣೆ ಮಾಡ್ತೇನೆ. ಪ್ರಾಚೀನ ಧಾರ್ಮಿಕ ಇತಿಹಾಸದ ಪುಟಗಳನ್ನು ನಾವು ತಿರುಗಿಸಿ ನೋಡಿದಾಗ ಧರ್ಮದ ಬಗ್ಗೆ ವಿಚಾರ ಅದು ನಡೆಯಬೇಕು. ವಿಶೇಷವಾಗಿ ಯುವಕರಲ್ಲಿ ಇಂತಹ ಪ್ರವೃತ್ತಿ ಬೆಳೆಯಬೇಕು ಎಂಬುದಾಗಿ ಅಂದಿನ ಕಾಲದ ಸಾಕ್ರೆಟಿಸ್ ಹೇಳುವುದನ್ನ ನಾವು ಕೇಳಿದ್ದೇವೆ. ಎ ಲೈಫ್ ವಿತೌಟ್ ಡಿಸ್ಕೋರ್ಸ್ ವುಡ್ ಬಿ ಅನ್ವರ್ದಿ ಆಫ್ ಎ ಮ್ಯಾನ್ ಅನ್ನುವಂತಹ ಉದ್ಗಾರವನ್ನ ಅವನು ತೆಗೆದಿದ್ದಕ್ಕೆ ನೂರಾರು ಜನ ಯುವಕರು ಅವನ ಸುತ್ತಲೂ ಈ ಧರ್ಮದ ಚರ್ಚೆಯನ್ನ ಮಾಡ್ತಾ ಇದ್ರು ಅಂತ ಕೇಳ್ತೇವೆ. ಅಂತಹ ಧರ್ಮ ಅವರಿಗೆ ಕೇವಲ ಈ ಜಗತ್ತಿನ ಮೂಲಭೂತವಾದಂತಹ ದ್ರವ್ಯ ಏನು ಯಾವುದು ಅಂತ ತಿಳಿಯೋದರಲ್ಲೇ ಆರಂಭವಾಯಿತು. ಸೊ ವಾಟ್ ವಾಸ್ ದ ಫೈನಲ್ ಅಂಡ್ ಇರ್ರೆಡ್ಯೂಸಿಬಲ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ದಿಸ್ ಯೂನಿವರ್ಸ್ ಅಂತ ನಾವೇನು ಪರಮಾಣು ಅಂತ ಕರಿತೇವೆ, ಹಾಗೆ ಯಾವುದನ್ನ ಇನ್ನು ವಿಭಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ವಸ್ತು ಯಾವುದು ಅಂತ ಅವರು ವಿಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅವರ ಅರ್ಥದಲ್ಲಿ ಇದೇ ಡಿಸ್ಕೋರ್ಸ್. ನಮ್ಮಲ್ಲೂ ಸ್ವಾಧ್ಯಾಯ ಪ್ರವಚನಾಭ್ಯಾಮ ಪ್ರಮೋದಿತವ್ಯಂ ಅಂತ ಹೇಳಿ ಈ ಸೃಷ್ಟಿಯ ಬಗ್ಗೆ ಅನೇಕ ಋಷಿಮುನಿಗಳು ಪ್ರಶ್ನೆಯನ್ನ ಮಾಡಿದ್ದಿದೆ. ಹಾಗಾಗಿ ಯು ಕ್ಯಾನ್ ಸಿ ಪ್ಯಾರಲಲ್ಸ್. ನಮ್ಮ ಉಪನಿಷತ್ತುಗಳಲ್ಲಿ ನಮ್ಮ ವೇದಗಳಲ್ಲಿಯೂ ಕೂಡ ಇಂತಹ ಅನೇಕ ವಿಚಾರಗಳಿವೆ. ಅದನ್ನು ನಾವು ತೆಗೆದಾಗ ನಮಗೆ ಆಶ್ಚರ್ಯವಾಗುತ್ತೆ. ಪ್ರಾಯಃ ಇಂತಹ ಕೆಲವೊಂದು ವಿಚಾರಗಳನ್ನು ಕೇಳಿಕೊಂಡು ಅವರು ತಮ್ಮ ಗುಂಪುಗಳಲ್ಲಿ ಇದೆಲ್ಲ ಡಿಸ್ಕಸ್ ಮಾಡ್ತಾ ಇರೋದೇನೋ. ವೈಸ್ ಮ್ಯಾನ್ ಫ್ರಮ್ ದ ಈಸ್ಟ್ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿಂದ ದೇಶ ಪ್ರಸೂತಸ್ಯ ಎಲ್ಲವೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ಇಂತಹ ಒಂದು ವೈದಿಕವಾದಂತಹ ಧಾರ್ಮಿಕ ಮರ್ಮಗಳು ಅವರಿಗೆ ತಲುಪಿವೆ ಅಂತ ನಾವು ಭಾವಿಸಬಹುದು. ಹಾಗಾಗಿ ಆ ಕಾಲದಲ್ಲಿ ಮೆಟೀರಿಯಲಿಸಂ ಡೆಮಾಕ್ರಿಟಸ್ ಅಂತ ಅವನು ಮುಂದೆ ಮಾಡಿದ. ಏನು ಇಲ್ಲ, ಬರೀ ದಿಸ್ ಇಸ್ ನಥಿಂಗ್, ಇನ್ ರಿಯಾಲಿಟಿ ದಿಸ್ ಇಸ್ ನಥಿಂಗ್ ಬಟ್ ಆಟಮ್ಸ್ ಅಂಡ್ ಸ್ಪೇಸ್ ಅಂತ. ಅವನಿಗೆ ಯಾವುದೇ ದೈವಿ ಶಕ್ತಿ ಇಲ್ಲ ಅಂತ ಮಾಡಬೇಕಾಗಿತ್ತು. ಅವತ್ತಿನ ಕಾಲದಲ್ಲಿ ಎಲ್ಲರೂ ಧರ್ಮವನ್ನ ಒಬ್ಬ ದೈವ ಇದ್ದಾನೆ ಅಂತ ಬಿಲೀವ್ ಮಾಡ್ತಾ ಇದ್ರು. ಆದರೆ ಫಿಲಾಸಫಿ ಎಲ್ಲಿ ಉಗಮ ಆಯಿತು ಅಂದ್ರೆ ಯಾವುದೂ ಇಲ್ಲ ಅಂತ ಮಾಡೋದಕ್ಕೆ ಆರಂಭವಾಯಿತು. ಸೈನ್ಸ್ ಅಲ್ಲಿ ಆರಂಭ ಆಯಿತು. ಇವತ್ತು ನಾವು ಸೈನ್ಸ್ ಅಂತ ಏನು ತುಂಬಾ ಅದರ ಬಗ್ಗೆ ಹೆಮ್ಮೆ ಪಡ್ತಾ ಇದ್ದೀವೋ, ಆ ಸೈನ್ಸ್ ಆರಂಭ ಆಗಿದ್ದು ಎಲ್ಲಿ ಅಂದ್ರೆ
ದೇವರಿಲ್ಲ. ಇದೆಲ್ಲ ಏನು ನಡೀತಾ ಇದೆ, ನಾವು ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ಇಂದ ಕೇವಲ ಭೌತಿಕವಾದಂತಹ ರೀತಿಯಲ್ಲಿ ನೀನು ಅರ್ಥ ಮಾಡ್ಕೋಬಹುದು. ಇದರ ಹಿನ್ನೆಲೆಯಲ್ಲಿ ಯಾವ ದೈವಶಕ್ತಿ ಇರೋದಿಲ್ಲ ಅಂತ ಅವರು ಪ್ರತಿಪಾದನೆಯನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟು ವಿರುದ್ಧವಾಗಿ ಸೋಫಿಸಮ್ ಅಂತ ಬಂತು, ವಿರುದ್ಧವಾದಂತಹ ಮಾತುಗಳನ್ನು ಆಡ್ತಾರೆ. ಒಬ್ಬ ಅಂದ ರೋಸಿಯೋ ಅಂತ ಅವನ ಹೆಸರು, ಆಲ್ ಮೆನ್ ಆರ್ ಈಕ್ವಲ್, ಎಲ್ಲರೂ ಸಮಾನ. ಮತ್ತು ಈ ಧರ್ಮ ಅಂದ್ರೆ ಏನು ಅಂತಂದ್ರೆ, ಧರ್ಮ ಅಂದ್ರೆ ಕೇವಲ ಅದು ಒಂದು ರೀತಿಯಲ್ಲಿ ಫಾಲ್ಸ್, ಅದು ಕೇವಲ ಇನ್ವೆನ್ಷನ್ ಆಫ್ ದ ಸ್ಟ್ರಾಂಗ್ ಅಂತ ಹೇಳ್ತಾರೆ. ಲಾ ಇಸ್ ದ ಇನ್ವೆನ್ಷನ್ ಆಫ್ ದ ಸ್ಟ್ರಾಂಗ್ ಟು ಚೇರ್ ಅಂಡ್ ರೂಲ್ ದ ವೀಕ್ ಅಂತ. ಅಂದ್ರೆ ನಿರ್ಬಲರನ್ನ ಒತ್ತಿ ಹಾಕುವುದಕ್ಕೆ ಪ್ರಬಲರು ಸೃಷ್ಟಿಸಿಕೊಂಡಿರುವಂತಹ ಒಂದು ಆಯುಧ ಅಂದ್ರೆ ಧರ್ಮ. ಅದಕ್ಕೆ ವಿರುದ್ಧವಾಗಿ ಇನ್ನೊಬ್ಬ ವ್ಯಕ್ತಿ ಬಂದ, ನೀಡ್ಸ್ ಅಂತ ಅವನ ಹೆಸರು. ಅವನಂದ ಇಲ್ಲ, ಮೊರಾಲಿಟಿ ಇಸ್ ಅನ್ ಇನ್ವೆನ್ಷನ್ ಆಫ್ ದ ವೀಕ್ ಟು ಲಿಮಿಟ್ ಅಂಡ್ ಡಿಟರ್ ದ ಸ್ಟ್ರಾಂಗ್. ಅವನ ಪ್ರಕಾರ ಧರ್ಮ ಯಾಕೆ ಅವಶ್ಯಕವಾಯಿತು ಅಂದ್ರೆ, ಯಾರು ಅಲ್ಪಸಂಖ್ಯಾತರಿರ್ತಾರೆ, ಯಾರು ದುರ್ಬಲರಿರ್ತಾರೆ, ಅವ್ರಿಗೇನೋ ಒಂದು ಶೀಲ್ಡ್ ಬೇಕು. ಆ ಶೀಲ್ಡೇ ಧರ್ಮ. ಇವತ್ತಿನ ನಮ್ಮ ದೇಶದಲ್ಲಿ ನಾವು ಗಮನಿಸಿದ್ರೆ ಇದೇ ನಡೀತಾ ಇದೆ ನೋಡಿ. ಅವನು ಡೆಮೋಕ್ರಸಿಯನ್ನ ತುಂಬಾ ಬೈತಾನೆ. ಯಾಕೆಂದ್ರೆ ಈ ಎಂತ ಡೆಮೋಕ್ರಸಿ ಇದು? ಯಾಕಂದ್ರೆ ಯಾವುದೇ ವಿಧವಾದಂತಹ ಕಂಟ್ರೋಲ್ ಇಲ್ಲ. ನೀವು ಅಲ್ಪಜ್ಞರೇ ಆಗಿ ಅಲ್ಪಸಂಖ್ಯಾತರಾಗಿದ್ದರೂ ಕೂಡ ಒಂದು ದೇಶವನ್ನು ಕಂಟ್ರೋಲ್ ಮಾಡಬಹುದು. ನೀವು ಮೆಜಾರಿಟಿಯಲ್ಲಿದ್ದರೂ ಕೂಡ ನಿಮ್ಮ ದೇಶದ ಬಗ್ಗೆ ಕಂಟ್ರೋಲ್ ಇದೇ ಇರಬಹುದು. ಈಗ ನಮ್ಮ ದೇಶದಲ್ಲಿ ನಾವು ಸರಸ್ವತಿ ವಂದನೆ ಮಾಡುತ್ತೇನೆ ಅಂತ ಯಾರಿಗಾದ್ರು ತೊಂದರೆ ಆದರೆ ಅದನ್ನೇ ಕಿತ್ತು ಹಾಕುವಂತ ಪ್ರಶ್ನೆ ಇರುತ್ತೆ. ಯಾಕೆ? ಮೈನಾರಿಟಿ ಅಪೀಸ್ಮೆಂಟ್ ಅಂತ. ಅಂದ್ರೆ ಅವರೇ ಪ್ರಬಲರಾಗಲ್ಲ. ಇದನ್ನ 2000 ವರ್ಷದ ಹಿಂದೆ ಅವನು ಹೇಳ್ತಾನೆ ನೋಡಿ, ಈ ರೀತಿಯಾಗಿ ಇರುತ್ತೆ. ಆದ್ರಿಂದ ಈ ಡೆಮೋಕ್ರಸಿ ಅಂತ ಶ್ಯಾಮ್ ಅಂತ ಹೇಳ್ತಾರೆ. ಈ ಡೆಮೋಕ್ರಸಿ ಅನ್ನೋದು ಸರಿಯಾದಂತಹ, ಇಟ್ ಇಸ್ ಇನ್ಕಾಂಪಿಟೆಂಟ್. ಒಂದು ದೇಶವನ್ನು ಆಳಬೇಕು ಅಂದ್ರೆ ಅರಿಸ್ಟೋಕ್ರಸಿ ಇರಬೇಕು. ನಮ್ಮ ವೈದಿಕ ಕಾಲದಿಂದ ಚಕ್ರವರ್ತಿ ದೇಶವನ್ನು ಆಳ್ತಾ ಇದ್ದ. ಡೆಮೋಕ್ರಸಿ ಅಂತ ಅಂದ್ರೆ ಎಲ್ಲರ ಯಾರು ಏನಂತಾರೋ ಅದನ್ನ ಅಕ್ಸೆಪ್ಟ್ ಮಾಡಿಕೊಳ್ಳುವಂತಹದ್ದಲ್ಲ. ಈ ರೀತಿಯಾದಂತಹ ಒಂದು ಧರ್ಮದ ಚರ್ಚೆಗಳು ಹಿಂದೆ ನಡೀತಾ ಇತ್ತು. ನಾವು ನೋಡಿದ್ದೇವೆ, ಧರ್ಮವನ್ನು ಅವಲಂಬಿಸಿದ್ರೆ ಕೆಲವೊಂದು ತೊಡಕುಗಳು ಬಂದು, ತೊಂದರೆಗಳು ಬಂದು, ಮಾರಣ ಹೋಮಗಳೇ ನಡೆದು ಹೋಗಿವೆ. ಹೊಲೋಕ್ಯಾಸ್ಟ್ ಅಂತ 80 ಲಕ್ಷ ಜನ ಜ್ಯೂಸ್ ಅನ್ನ ಕೊಚ್ಚಿ ಕೊಂದು ಹಾಕಿದ್ದಾರೆ. ಅವ್ರದ್ದೇನು ಅಪರಾಧ ಇಲ್ಲ, ಕೇವಲ ಬೇರೆ ಧರ್ಮ, ಅವರದ್ದು ಬೇರೆ ಧರ್ಮ ಅನ್ನೋದಕ್ಕೆ ಅವರ ಸಂಹಾರ ಮಾಡಲಾಯಿತು. ಹಾಗಾದ್ರೆ ಧರ್ಮವನ್ನು ಪಕ್ಕಕ್ಕಿಟ್ಟು ಕೇವಲ ಎಥಿಕ್ಸ್ ಇಂದ ನಾವು ನೋಡಿದರೆ ಈ ಸಮಾಜ ಸುಗಮವಾಗಿರಬಹುದು. ಧರ್ಮ ನಿರಪೇಕ್ಷತೆ ಅನ್ನೋದು ಅಲ್ಲಿಂದ ಹುಟ್ಟುಕೊಂಡು ಬಂದಿರುವಂತಹ ವಿಚಾರ, ಇದನ್ನು ನಾವು ಗಮನಿಸಬೇಕು. ಹಾಗಾದ್ರೆ ಈ ಧರ್ಮವನ್ನು ನಾವು ಹಾಗಾದ್ರೆ ಬಿಟ್ಟೇ ಬಿಡೋಣ ಅಂತಂದ್ರೆ, ಧರ್ಮವನ್ನು ಬಿಟ್ಟರೆ ಏನಾಗುತ್ತೆ? ನಮ್ಮ ಶಾಸ್ತ್ರಗಳು ಜ್ಯೋತಿಷ್ಯರು ವಿಷ್ಣುತತ್ವ ವಿವರಣೆಯ ಟೀಕೆಯಲ್ಲಿ ಇವರ ಆಚಾರ್ಯರು ವಿಷ್ಣುತತ್ವ ವಿವರಣೆಯ ಗ್ರಂಥದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಧರ್ಮ ಇಲ್ಲ ಅಂದ್ರೆ ಪರಸ್ಪರ ಹಿಂಸಾವಿನ ಎಲ್ಲ ಸರ್ವನಾಶ ಆಗಿರುತ್ತೆ. ಯಾವುದೋ ಒಂದು ದೇಶದಲ್ಲಿ ಟಿವಿನಲ್ಲಿ ನಾನು ನೋಡ್ತಾ ಇದ್ದೆ, 5 ನಿಮಿಷ ಪೊಲೀಸ್ ಇರಲಿಲ್ಲ ಅಂತ ಇಡೀ ಊರನ್ನೇ ಧ್ವಂಸ ಮಾಡಿಬಿಟ್ಟಿದೆ. ಆ ಊರಿನ ಪ್ರಜೆಗಳೇ. ತುಂಬಾ ಸಂಸ್ಕೃತ ದೇಶ ಅಂತ ಬಹಳ ಪ್ರಸಿದ್ಧ. ಆದ್ರೆ 5 ನಿಮಿಷ ಪೊಲೀಸ್ ಇಲ್ಲ ಅಂದ್ರೆ ಎಲ್ಲ ಶಾಪ್ಸ್ ಅನ್ನೆಲ್ಲ ಕೂಡ ದರೋಡೆ ಮಾಡಿ ಮನೆಗೆ ಟೆಲಿವಿಷನ್ಸ್ ಬೇರೆ ಬೇರೆ ತರದ ಎಲ್ಲವನ್ನು ಮನೆಗೆ ತಗೊಂಡು ಹೋಗುದು. ಎಲ್ಲಿದೆ ಧರ್ಮ ಹೇಳಿ? ಹಾಗಾದ್ರೆ ಈ ಧರ್ಮ ಬಿಟ್ರೆ ತುಂಬಾ ತೊಂದರೆ ಇದೆ. ಹಿಂಸಾದಿಗಳಿಂದ ಸರ್ವನಾಶ ಆಗತ್ತೆ. ಧರ್ಮ ಬೇಕೇ ಬೇಕು. ಆದರೆ ಇವರೆಲ್ಲ ಯಾವುದೋ ಒಂದು ರೀತಿಯಲ್ಲಿ ಈ ಧರ್ಮ ಆ ಧರ್ಮ ಅಂತ ಆ ಧರ್ಮದ ಹೆಸರಿನಲ್ಲೇ ಮುದ್ದಾಡಿ ಪ್ರಾಣಗಳನ್ನ ತೆಗಿತಾ ಇದ್ದಾರಲ್ಲ, ಇದಕ್ಕೆ ಏನು ಉತ್ತರ? ಅದಕ್ಕೆ ನಾವು ಒಂದು ಅಂಶವನ್ನು ಇಲ್ಲಿ ಗ್ರಹಿಸಬೇಕು. ಮೊದಲೇ ನಾನು ಹೇಳಿದೆ ಧಾರಕತ್ವ ಧರ್ಮ ಅಂತ. ಹಾಗಾದ್ರೆ ಈ ಎಲ್ಲ ಧರ್ಮಗಳಲ್ಲಿ ಏನೋ ಒಂದು ತೊಂದರೆ ಇತ್ತು. ನಮ್ಮದೇ ಕೇವಲ ನಮ್ಮ ಒಂದು ವಿಚಾರ, ನಮ್ಮ ಒಂದು ರೀಸನ್ ಇಂದ ಕಟ್ಟಿಕೊಂಡಿರುವಂತಹ ಧಾರ್ಮಿಕತೆ ಆಗಿದ್ರೆ ಅದು ಸ್ವಾರ್ಥದಿಂದ ತುಂಬಿರುತ್ತೆ. ಯಾರೋ ಒಬ್ಬ ಸ್ವಾರ್ಥ ಅದರಲ್ಲಿರುತ್ತೆ. ಅದಕ್ಕೆ ನಮ್ಮಲ್ಲಿ ಸನಾತನ ಧರ್ಮ ಅಂತ. ಈ ಸನಾತನ ಧರ್ಮಕ್ಕೆ ಇಂತಹ ಯಾವುದೇ ವಿಧವಾದಂತಹ ಒಂದು ಲೋಪತೋಪಗಳಿಲ್ಲ. ಹಾಗಾಗಿ ಇಂತಹ ಸನಾತನ ಧರ್ಮದ ರೀತಿಯನ್ನ ನಾವು ಅನುಸರಿಸಿದ್ರೆ
ಈ ಎಲ್ಲ ಸಮಸ್ಯೆಗಳಿಗೆ ನಮಗೆ ಪರಿಹಾರ ಸಿಗತ್ತೆ. ಗೀತಾ ಭಾಷ್ಯದ ಆರಂಭದಲ್ಲಿ ಶ್ರೀಮದ್ ಆಚಾರ್ಯರು ನಮಗೆ ಇದರ ಬಗ್ಗೆ ತಿಳಿಸ್ತಾರೆ. ಈ ಧರ್ಮದ ವಿಚಾರ ನಮ್ಮ ಶಾಸ್ತ್ರಗಳಿಗೂ ಮೂಲಭೂತವಾಗಿರುವಂಥದ್ದು. ನಷ್ಟ ಧರ್ಮ ಲೋಕ ಕೃಪಾಲಭಿ ಬ್ರಹ್ಮ ವಿಜಯೇಂದ್ರಾದಿ ವಿರಚಿತೋ ಜ್ಞಾನ ಪ್ರದರ್ಶನಾಯ ಭಗವಾನ್ ವ್ಯಾಸೋ ನಾರಾಯಣ ವ್ಯಾಸತ್ವೇನ ಅವತಾರ ಎಂದು. ವೇದವ್ಯಾಸ ದೇವರು ಸ್ವಯಂ ನಾರಾಯಣ ಅವತಾರಿಯಾಗಿ ಬಂದದ್ದು ಯಾಕೆ ಅಂದರೆ ಇಂತಹ ಧರ್ಮ ಯಾವುದು ಮತ್ತು ಪರಾಪರ ತತ್ವಗಳ ಜ್ಞಾನವನ್ನು ನಮಗೆ ತೋರಿಸೋದಕ್ಕೋಸ್ಕರವಾಗಿ ಅವತಾರ ಮಾಡಿದ್ದು. ಇದೆಲ್ಲ ಸನಾತನ ಧರ್ಮ ಅಂದ್ರೆ ಮೊದಲಿನಿಂದ ಇರುವಂಥದ್ದು. ಹಯಗ್ರೀವಾದಿಮಾ ವಿದ್ಯಾ, ಹಯಗ್ರೀವ ದೇವರಿಂದ ಪ್ರಾದುರ್ಭೂತಗೊಂಡಿರುವಂತಹ ಈ ಎಲ್ಲ ವಿದ್ಯೆಗಳನ್ನ ಬ್ರಹ್ಮದೇವರು ಗ್ರಹಣ ಮಾಡಿದ್ರಂತೆ. ಸಕೃ ನಿಜದ ಮಾತ್ರೇಣ, ಒಮ್ಮೆ ಉಪದೇಶ ಮಾಡಿದ ಮಾತ್ರಕ್ಕೆ ಬ್ರಹ್ಮದೇವರು ಅದನ್ನೆಲ್ಲ ಗ್ರಹಣ ಮಾಡಿದ್ದಾರೆ. ಗೃಹೀತಂ ಬ್ರಹ್ಮಣಾಖಿಲಂ ಅಂತರ್ಗತಸ್ಯ ವ್ಯಾಸಸ್ಯ ಪ್ರಸಾದ ನಿತ್ಯಶಕ್ತಿತಃ. ಅವರ ಶಕ್ತಿಯ ಅರಿವು ನಮಗೆ ಇದರಿಂದ ಆಗುತ್ತೆ. ಪರಮಾತ್ಮ ತಾನು ಹೇಳಿದಾಗ ಅದನ್ನೆಲ್ಲವನ್ನೂ ಕೂಡ ಒಮ್ಮೆ ಹೇಳುವ ಮಾತ್ರದಿಂದ ಗ್ರಹಣ ಮಾಡಿದರು ಅಂತ. 12 ಬಾರಿ ಹೇಳಿದ್ರು ಗ್ರಹಣ ಮಾಡಿದರೆ ಋಷಿ ಅಂತ. ಒಮ್ಮೆಲೆ ಹೇಳಿದೇನೆ ಅದನ್ನ ಅವರು ಗ್ರಹಣ ಮಾಡಿದರು. ಹಾಗಾಗಿ ಇಂತಹ ಸನಾತನ ಧರ್ಮ ಇದನ್ನು ನಾವು ಆಶ್ರಯಿಸಬೇಕು. ಅದೇನು ನಮಗೆ ಅದರಿಂದ ಲಾಭ ಅಂತಂದ್ರೆ ಅದನ್ನು ತಿಳಿಸ್ತಾರೆ. ನಮಗೆ ಬೇಕಾಗಿರುವಂಥದ್ದೇನು? ಒಂದೇನಾದರೂ ಸುಖ, ಸಂತೋಷ, ಇಷ್ಟ ಪ್ರಾಪ್ತಿ, ಅನಿಷ್ಟ ನಿವೃತ್ತಿ ಅಂತ. ಅದಕ್ಕೆ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅದರ್ಶನ. ಯಾಕೆ ಅಂತ ವೇದಾರ್ಥ ಜ್ಞಾನ. ಈ ಸನಾತನದ ವೈದಿಕ ಧರ್ಮದ ಪರಿಜ್ಞಾನ ಇಲ್ಲದೆ ಇರುವುದರಿಂದ ಅವರು ಕ್ಲೇಶಕ್ಕೆ ಒಳಗಾಗಿದ್ದಾರೆ. ಸಂಸಾರೇ ಕ್ಲಿಶ್ಯಮಾಣ ಧರ್ಮಜ್ಞಾನ ದ್ವಾರ ಮೋಕ್ಷೋ ಭವೇದಿ ಕೃಪಾಲುಹು ಸರ್ವ ವೇದಾರ್ಥೋಪಬೃಂಹಿತಾಂ ತದನುಕ್ತ ಕೇವಲ ಈಶ್ವರ ದೃಷ್ಟಾರ್ಥಯುಕ್ತಾಂ ಸರ್ವ ಪ್ರಾಣಿನಾಂ ಅವಗಾಹ್ಯ ಅನವಗಾಹ್ಯ ರೂಪಾಂ ಭಗವತ್ ಸ್ವರೂಪ ಪುರಾಂ ಪರೋಕ್ಷಾರ್ಥಾಂ ಮಹಾಭಾರತ ಸಂಹಿತಾಂ ಅಧಿಕೃತಕ್ಕೆ. ಹಾಗಾದ್ರೆ ಧರ್ಮದ ಇನ್ನೊಂದು ಪ್ರತಿರೂಪ ಅಂದ್ರೆ ಶ್ರೀಮನ್ ಮಹಾಭಾರತ ಗ್ರಂಥ. ಆ ಮಹಾಭಾರತದಲ್ಲಿ ನಮಗೆ ಧರ್ಮದ ನಿರ್ವಚನ ಸಿಗ್ತಾ ಇದೆ. ಹಾಗಾಗಿ ಇವತ್ತು ಏನೋ ಧರ್ಮ ಜಾಗೃತಿಯ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಸಿಂಪ್ಲಿಫೈ ಮಾಡಿ ಹೇಳೋದಾದ್ರೆ ಈ ಮಹಾಭಾರತ ಎಂಬಂತಹ ಧರ್ಮ ಸಂಹಿತೆ ಸಹಿ ಧರ್ಮ ಸುಪರ್ಯಾಪ್ತ ಬ್ರಹ್ಮಣ ಪದವೇದನೆ ಅಂತ ಹೇಳಿದಂತೆ ಅಂತಹ ಮಹಾಭಾರತದ ಸಾರವನ್ನ, ಅದರ ಒಂದು ಸಂದೇಶವನ್ನು ನಾವು ಚಿಂತನೆ ಮಾಡಿಕೊಂಡಾಗ ಧರ್ಮದ ಒಂದು ಸೂಕ್ತ ಪರಿಚಯ ನಮಗಾಗುತ್ತೆ. ಆ ಧರ್ಮದ ಜಾಗೃತಿ ಅಂತ ಮುಂದೆ ನಾವು ಆಗ ಇದನ್ನು ವಿಚಾರ ಮಾಡಬಹುದು. ಧರ್ಮ ಅಂತ ಅನ್ನೋದರ ನಿರ್ವಚನ ಇಲ್ಲದೆ ಧರ್ಮ ಜಾಗೃತಿಯನ್ನ ನಾವು ವಿಚಾರ ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಮಹಾಭಾರತದಲ್ಲಿ ಒಂದು ಸಂದೇಶ ಬರುತ್ತೆ. ಗೌತಮಿ ಎಂಬಂತಹ ಒಬ್ಬ ತಾಯಿ ತನ್ನ ಮಗನನ್ನ ಕಳ್ಕೊತಾಳೆ. ಸರ್ಪದಿಂದ ದಷ್ಟನಾಗಿ ಆ ಮಗು ಮೃತವಾಗಿ ಬಿಡುತ್ತೆ. ಯಾರದು ದೋಷ? ಒಬ್ಬ ಬೇಡ ಬಂದಂತಾನೆ ಸರ್ಪವನ್ನು ನಾನು ಕೊಂದು ಹಾಕ್ತೇನೆ ಅಂತ ಆ ತಾಯಿ ಹೇಳ್ತಾಳೆ. ಇಲ್ಲ ಅಂತ. ನೋಡಿ, ನಮ್ಮ ಭಾರತ ದೇಶದ ಮಹಾಭಾರತ ಧರ್ಮ ಎಂತಾದ್ದು? ಇಲ್ಲ, ಕೊಲ್ಲುವಂತೆ ಇಲ್ಲ. ಯಾಕೆ? ಅದೇನು ಮಾಡಿದೆ? ಅದಕ್ಕೂ ಇನ್ನೊಂದು ಯಾವುದೋ ಒಂದು ಪ್ರೇರಕ ಶಕ್ತಿ ಇದೆ, ಕಾಲ ಇದೆ. ಯಾರೋ ಒಂದು ನಿಮಿತ್ತದ ಕೊನೆಗೂ ಅದು ನನ್ನ ಕರ್ಮ ನಿಮಿತ್ತಕವಾಗಿಯೇ ಈ ರೀತಿಯಾಗಿ ಆಗಿರುತ್ತೆ, ಆ ಮಗುವಿನ ಕರ್ಮ ನಿಮಿತ್ತಕವಾಗಿಯೇ ಇದಾಗಿರುತ್ತೆ ಅಂತ ಹೇಳಿ. ಹಾಗಾದ್ರೆ ಇಂತಹ ಧರ್ಮವನ್ನು ಆಶ್ರಯಿಸಿಕೊಂಡವರಿಗೆ ಯಾವುದೇ ಕಷ್ಟ ಜೀವನದಲ್ಲಿ ಇರೋದಿಲ್ಲ, ಸಂತೋಷದಿಂದ ಇರಬಹುದು ಅಂತ ಹೇಳ್ತಾರೆ. ಪ್ಲವಂತೆ ಧರ್ಮ ಲಘವಃ. ಈ ಧರ್ಮವನ್ನು ಆಶ್ರಯಿಸಿಕೊಂಡವರು ಹಗಲು ಒಂದು ಯಾವುದೇ ಒಂದು ಭಾರ ಇಲ್ಲದೆ ಲೈಟ್ ಆಗಿ ಯಾವ ರೀತಿಯಾಗಿ ಒಂದು ನೌಕೆ ಆ ನೀರಿನಲ್ಲಿ ತೇಲಾಡಿಕೊಂಡು ಹೊರಟೋಗುತ್ತೆ. ಅದೇ ಒಂದು ಕಬ್ಬಿಣದ ಒಂದು ಶಸ್ತ್ರವನ್ನು ಅಸ್ತ್ರವನ್ನು ಹಾಕಿದರೆ ಅದು ಮುಳುಗು ಹೋಗುತ್ತೆ. ಹಾಗೆ ನಾವು ಧರ್ಮವನ್ನು ಆಶ್ರಯಿಸಿದರೆ ಪ್ಲವಂತೆ ಧರ್ಮ ಲಘವಃ ಲೋಕೇಂಭಸಿ ಯಥಾ ಪ್ರವಾಹ ಮಜ್ಜಂತಿ ಪಾಪ ಗುರವಃ ಶಸ್ತ್ರಂ ಸ್ತನ್ನ ವಿರೋಧಕ್ಕೆ ಅಂತ ಆ ಸಂದರ್ಭದಲ್ಲಿ ಈ ಮಾತನ್ನು ನಮಗೆ ನೆನಪಿಸ್ತಾರೆ. ಇಂತಹ ಧರ್ಮದ ವಿಚಾರದಲ್ಲಿ ಸನಾತನ ಧರ್ಮ ಇದರ ವೈಶಿಷ್ಟ್ಯವನ್ನು ಅರ್ಥ ಮಾಡಿಕೊಂಡ್ರೆ
ಎಷ್ಟೋ ಕಾಲದಿಂದ ನಾವು ನೋಡ್ತಾ ಇದ್ದೇವೆ. ಪ್ರಾಯ ಒಂದು 200-300 ವರ್ಷಗಳ ತನಕ ಯಥಾಪುರ ಮಕಲ್ಪೇಟ್ ಅನ್ನುವಂತೆ ಅದೇನು ನದಿಗಳು ಪರ್ವತಗಳು ಅದು ಮೊದಲಿಂದ ಹೇಗಿದ್ದು ಹಾಗೆ ಇದ್ದು. ಇತ್ತೀಚಿನ ತನಕ ನಾವು ನೋಡ್ತಾ ಇರ್ತೇವೆ ಮೊದಲಿಂದ ಬಂದ ಹಾಗೆ ಇದೆಯಲ್ಲ ಇದು. ಆದರೆ ಕೇವಲ 100 ವರ್ಷಗಳಲ್ಲಿ ನಮ್ಮ ಈ JCBಗಳು ಬಂದ ಮೇಲೆ ಏನು ಕಾಲ ಪರಿವರ್ತನೆ, ಪರ್ವತ ಇದ್ದದ್ದೇ ಗೊತ್ತಾಗೋದಿಲ್ಲ. ಅಲ್ಲಿ ಪರ್ವತ ಇತ್ತಲ್ಲ, ಇದು ನದಿ ಬರ್ತಿದ್ವಿ ಹರಿತಾ ಇತ್ತಲ್ಲ, ಯಾವುದೂ ಇಲ್ಲವೇ ಇಲ್ಲ. ಆದರೆ ಇಷ್ಟು ಇಂಡಸ್ಟ್ರಿಯಲೈಸೇಷನ್ ಅಂತ ಅದನ್ನು ಹೇಳ್ತಾರೆ. ಆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಏನು ಬಂತು, ಇದು ಧರ್ಮದ ವಿರುದ್ಧವಾಗಿ ನಿಂತಿದ್ದು. ಧರ್ಮವನ್ನ ನಾಶ ಮಾಡೋದರಲ್ಲಿ ಇದು ತನ್ನ ಕೊಡುಗೆಯನ್ನ ಅದು ಕೊಟ್ಟಿತ್ತು. ಆದ್ದರಿಂದ ಯಾಕೆಂದ್ರೆ ಧರ್ಮ ಬಲಹೀನವಾಯಿತು. ಯಾಕೆಂದ್ರೆ ಅದರ ಹಿನ್ನೆಲೆಯಲ್ಲಿ ಕ್ಷಾತ್ರ ಇಲ್ಲ. ಅದಕ್ಕೆ ಪಾಂಡುರಾಜ ಹೇಳಿ ಧರ್ಮದ ಹಿಂದೆ ಕ್ಷಾತ್ರ ಇರಬೇಕು, ಅವಾಗ ಧರ್ಮ ಉಳಿಯುತ್ತೆ ಅಂತ. ಅಂತಹ ಧಾರ್ಮಿಕವಾದಂತಹ ಧರ್ಮ ಅರ್ಥ ಇರಬೇಕು. ಒಳ್ಳೆಯ ಅರ್ಥ ಮತ್ತು ಬಲ ಎರಡಿತ್ತು ಅಂದ್ರೆ ಧರ್ಮ ಅದು ಶಾಶ್ವತವಾಗಿ ಉಳಿಯುತ್ತೆ ಅಂತ. ಹಾಗಾಗಿ ನಮ್ಮ ಇಷ್ಟೆಲ್ಲ ತೊಂದರೆಗಳಿದ್ರೂ ಕೂಡ ಪ್ರಯತ್ನ ಇರಬೇಕು. ಪ್ರಯತ್ನಮೇಕ ಮಂತ್ರದ್ದು ವಿಧಾಯ ಭೂತಿ ಮಾಪುಮಃ ಅಂತ ಹೇಳ್ತಾರಲ್ಲ, ಅದರಿಂದ ಆ ಪ್ರಯತ್ನವನ್ನ ಮಹಾಭಾರತದಲ್ಲಿ ಸೂಚನೆ ಮಾಡ್ತಾ ಹೇಳ್ತಾರೆ. ಪುರುಷಕಾರ, ನಾವು ಮಾಡುವ ಪ್ರಯತ್ನ ಏನು ಅಂತ. ಪ್ರಾಯ ಇವತ್ತಿನ ಈ ಒಂದು ಗೋಷ್ಠಿಯಲ್ಲಿ ಇದು ಅತ್ಯಂತ ಸಂಗತವಾಗುತ್ತೆ ಅಂತ ನಾನು ಭಾವಿಸ್ತೇನೆ. ಮಹಾಭಾರತದಲ್ಲಿ ಈ ಮಾತನ್ನು ಹೇಳ್ತಾರೆ. ಪುರುಷರ ಪ್ರಯತ್ನ ಇದು ಒಂದು ಕ್ಷೇತ್ರ ಇದ್ದಂತೆ, ದೈವ ಇದು ಬೀಜ ಇದ್ದಂತೆ. ಬೀಜ ಇರೋ ಮಾತ್ರದಿಂದಲೇನೆ ಮೊಳಕೆ ಬರೋದಿಲ್ಲ, ಸಸ್ಯ ಬರೋದಿಲ್ಲ. ಕ್ಷೇತ್ರ ಇರಬೇಕು. ಒಬ್ಬ ಅಂಗಡಿಗೆ ಹೋಗ್ಬಿಟ್ಟು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೀಜ ತಗೊಂಡು ಬಂದಿದ್ದಾನೆ. ನನಗೆ ಒಳ್ಳೆ ಮೊಳಕೆ ಬರಬೇಕು, ನಾನೇನೋ ಒಳ್ಳೆ ಹಣ್ಣಿನ ಒಂದು ಗಿಡ ಬೆಳೆಸಬೇಕು ಅಂತ. ಎಲ್ಲಿ ಬೆಳೆಸ್ತೀಯಾ? ಎಲ್ಲಿ ಕ್ಷೇತ್ರ ಯಾವ್ದು ನಮ್ದು ಅಂತ. ಹಾಗಾದ್ರೆ ಬೀಜ ಏನ್ ಮಾಡುತ್ತೆ? ವ್ಯರ್ಥ. ಹಾಗೆ ದೈವ ಅದು ಇದ್ದೇ ಇರುತ್ತೆ, ಬೀಜದಂತೆ ದೈವ ಯಾವಾಗಲೂ ನಮಗೆ ಸಹಾಯ ಮಾಡೋದಕ್ಕೆ ಬೀಜ ಇದ್ದೇ ಇರುತ್ತೆ. ನಾವು ಕ್ಷೇತ್ರರಾಗ ಸಿದ್ಧರಾಗಬೇಕಷ್ಟೇ. ಅದು ನಮ್ಮ ಪುರುಷ ಪ್ರಯತ್ನದಿಂದ ಆಗುವಂತಹದ್ದು. ಅದರಿಂದ ನಾವು ಪ್ರಯತ್ನ ಪಡಬೇಕು. ಆ ಪ್ರಯತ್ನ ನಾವು ಪಟ್ಟಾಗ ಕ್ಷೇತ್ರಂ ಪುರುಷಕಾರಸ್ತು ದೈವಂ ಬೀಜ ಉದಾಹೃತಂ ಕ್ಷೇತ್ರ ಬೀಜ ಸಮಾಯೋಗ ತದ ಸಸ್ಯಂ ಸಮೃದ್ಧಿ ಎಂಬುದಾಗಿ ಹೇಳ್ತಾರೆ. ಹೀಗೆ ಸಾರಾಂಶ ಏನಂದ್ರೆ, ಧರ್ಮವೆಂಬಂತಹ ಸಸ್ಯ ಅಂಕುರಿಸಬೇಕು ಅಂತಂದ್ರೆ ಪುರುಷರ ಪ್ರಯತ್ನವನ್ನು ನೋಡಿಕೊಂಡು ದೇವತೆಗಳು ಸಹಾಯ ಮಾಡ್ತಾರಷ್ಟೇ. ದೇವ ಎಷ್ಟಿಮಾದಾಯ ರಕ್ಷಂತಿ ಪಶುಪಾಲವತ್ತು ಎಂತು ರಕ್ಷಿತವಿಚ್ಚಂತಿ ಬುದ್ಧ ಸಂಯೋಜಯಂತಿ ಅಂತ ಹೇಳ್ತಾರೆ. ಆದ್ದರಿಂದ ಈ ಧರ್ಮದ ಜಾಗೃತಿ ಕ್ರಮವಾಗಿ ನಾವು ಕಾಣಬೇಕು. ಮನೆಯಿಂದ ಆರಂಭ, ಮನೆಯಲ್ಲೂ ನಮ್ಮಿಂದ, ಆಮೇಲೆ ಮನೆ, ಆಮೇಲೆ ಊರು, ರಾಜ್ಯ, ದೇಶ ಮತ್ತು ಸಮಗ್ರ ಈ ಜಗತ್ತು ಧಾರ್ಮಿಕವಾಗುವ ಒಂದು ಕನಸನ್ನ ನಾವು ಕಾಣಬೇಕಾದ್ರೆ ಇದಕ್ಕೆ ಮುಖ್ಯ ಆಧಾರಭೂತರಾದವರು ಯಾರು? ಇದಕ್ಕೆ ಬ್ಯಾಕ್ ಬೋನ್ ಆಗಿ ನಿಲ್ಲಬೇಕಾದವರು ಯಾರು ಅಂದ್ರೆ ಅದೇ ಯೂತ್ ಅಂತ ನಾವು ತಿಳಿದ್ವಿ. ಯುವಕರು, ಇವತ್ತಿನ ಪ್ರಾಯ ಕಥಾನಾಯಕರು ಯೂತ್, ಯುವಗೋಷ್ಠಿಯ ಮೇಲೆ ಆ ಯುವಕರು ಇದಕ್ಕೆ ಬೆನ್ನೆಲುಬಾಗಿ ನಿಲ್ಲುವಂತವರಾಗಬೇಕು. ಯಾಕಂದ್ರೆ ಬಾಲಕರು ಅವರು ಫ್ಯೂಚರ್ ಅಂತ ಹೇಳ್ತೇವೆ, ವೃದ್ಧರು ಅವರು ಪಾಸ್ಟ್. ಆಗ ನಮ್ದೇನ್ರಿ ಎಲ್ಲ ಆಗೋಗಿದೆ ಅಂತೇಳಿ. ಹಾಗಾದ್ರೆ ಪ್ರೆಸೆಂಟ್ ಯಾರು ಅಂತಂದ್ರೆ ಇದು ನಮ್ಮದು, ನಮ್ಮ ಕಾಲ, ನಮ್ಮ ಯುಗ ಅಂತ ಹೇಳ್ಕೊಳ್ಳೋರು ಅಂದ್ರೆ ಯುವಕರೇ. ಅದರಿಂದ ದಿಸ್ ವರ್ಲ್ಡ್ ಬಿಲಾಂಗ್ಸ್ ಟು ಯು ಅಂತ ನಾವು ಹೇಳ್ಬೋದು. ಮತ್ತು ನೀವು ಸಂಪಾದನೆ ಮಾಡಿದ್ರೆ ಉಂಟು, ನೀವು ಬಿಲ್ಡ್ ಮಾಡಿದ್ರೆ ಇದೆ, ನೀವು ಸೃಷ್ಟಿಕರ್ತೃಗಳು, ನೀವು ಸ್ಥಿತಿಕರ್ತೃಗಳು, ದೈವ ಇದೆ. ಆದರೆ ಈಗ ಪುರುಷ ಕಾಲ ಅಂತ ನಾವು ವಿಚಾರ ಮಾಡುವಾಗ ಯುವಕರು ತಾವು ದುಡಿದು ತಮ್ಮ ಬುದ್ಧಿಶಕ್ತಿಯಿಂದ, ಕ್ರಿಯಾಶಕ್ತಿಯಿಂದ ಇದನ್ನೆಲ್ಲವನ್ನು ಕಟ್ಟಿ ಈ ಆಡಿಟೋರಿಯಂ ಆಗಬೇಕಾದ್ರೆ 90 ವರ್ಷದ ಮುದುಕರು ಕಟ್ಟಿರ್ತಾರ, ಯುವಕರು ಕಟ್ಟಿರ್ತಾರೆ. ಹಾಗಾಗಿ ಯುವಕರಿಂದ ಇಂತಹ ಮಹತ್ತರ ಕಾರ್ಯಗಳಾಗಬೇಕು. ಅವರಲ್ಲಿ ದೇಹಬಲ, ಬುದ್ಧಿಬಲ, ಆರ್ಥಿಕ ಬಲ, ಎಲ್ಲ ಬಲಗಳು ಅವರಲ್ಲಿವೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಆಸಕ್ತರಾದರೆ ಧರ್ಮ ಉಳಿಯುತ್ತೆ. ಧರ್ಮವನ್ನು ಆಚರಿಸುವುದಕ್ಕೂ ಯೌವನವೇ ಸರಿಯಾದಂತಹ ಕಾಲ ಅಂತ ಹೇಳ್ತಾರೆ. ಕೌಮಾರ ಆಚರೇತ್ ಪ್ರಾಜ್ಞ
ಯೌವನಾವಸ್ಥೆಯಿಂದಲೇ ಆರಂಭ ಮಾಡಿಬಿಡ್ಬೇಕು. ಯೌವನಾವಸ್ಥೆಗೆ ಬರುವಷ್ಟಕ್ಕೆಲ್ಲ ಒಳ್ಳೆ ಅಭ್ಯಾಸದಿಂದ ಅದ್ಭುತವಾದಂತಹ ರೀತಿಯಲ್ಲಿ ಅವರು ಧರ್ಮಾಚರಣೆಗೆ ನಿಲ್ಲಬೇಕು. ಎಲ್ಲ ತರಹದ ಆಶ್ರಮಗಳಿಗೂ ಯುವಕರೇ ಆಧಾರರಾಗಿದ್ದಾರೆ. ಬ್ರಹ್ಮಚಾರಿಗಳು ಏನು ಮಾಡ್ತಾರೆ? ವಿದ್ಯಾರ್ಜನೆಯನ್ನು ಮಾತ್ರ ಮಾಡ್ತಾರೆ. ಆದರೆ ಅವರಿಗೆ ಅನ್ನ ಪಾನ ವಸತಿ ಎಲ್ಲ ಹಾಸ್ಟೆಲ್ಸ್ ನಿರ್ಮಾಣ ಮಾಡೋದು, ಗುರುಕುಲ ಎಲ್ಲ ನಡೆಸಿ ಮಾಡುವಂತಹದ್ದು ಅದು ಯುವ ಸಮಾಜ ಆಗಿರುತ್ತೆ. ಆರ್ಥಿಕ ಬೆಂಬಲವನ್ನು ಕೊಡುತ್ತದೆ. ಒಳ್ಳೆ ದೃಢವಾದಂತಹ ಸಂಕಲ್ಪದಿಂದ ಯುವಕರು ಎದ್ದೇಳಬೇಕು. ಅದಕ್ಕೆ ಶ್ರೀಪಾದಗಳವರು ಯಾವಾಗಲೂ ಉತ್ತಿಷ್ಠತ ಜಾಗೃತ ಎಂಬುದಾಗಿ ಅವರು ಕರೆ ನೀಡ್ತಾ ಇರ್ತಾರೆ, ಯುವಕರೇ ಎದ್ದೇಳಿ ಅಂತ. ಹಾಗೆ ಯುವಕರು ಈ ಒಂದು ಧಾರ್ಮಿಕ ಕಾರ್ಯದಲ್ಲಿ ಬರಬೇಕು. ಶ್ರೀಪಾದಗಳವರು ಅನೇಕ ನಗರಗಳಲ್ಲಿ ಅವರು ಹೋದಾಗೆಲ್ಲ ಪ್ರತಿನಿತ್ಯ ಧರ್ಮ ಜಾಗೃತಿಯನ್ನು ಮಾಡುತ್ತಾನೆ ಇದ್ದಾರೆ. ಇವತ್ತು ಇಲ್ಲಿ ಯುವಗೋಷ್ಠಿ ಅಂದ್ರೆ ಏನೋ ಹೊಸದಾದಂತಹ ಕಾರ್ಯಕ್ರಮ ಅಂತ ನಾವು ತಿಳಿಯಬಾರದು. ಈ ಸತತವಾಗಿ ನಾನು ಯಾವಾಗಿಂದ ಶ್ರೀಪಾದಂಗಳವರ ಒಂದು ಪಾದಗಳಿಗೆ ಬಂದು ನಮಸ್ಕಾರ ಮಾಡಿದೆ ಅವತ್ತಿನಿಂದ ನಾನು ಗಮನಿಸ್ತಾ ಇರುವಂತಹದ್ದು ಪ್ರಾಯ 25 ವರ್ಷ ಈಗ ಆಗ್ತಾ ಇದೆ. ಸುವರ್ಣ ಮಹೋತ್ಸವದ ಅರ್ಧ 25 ವರ್ಷದಿಂದ ನಾನು ನೋಡಿದ ಒಂದು ಇತಿಹಾಸದಲ್ಲಿ ಪ್ರತಿನಿತ್ಯವೂ ಶ್ರೀಪಾದಂಗಳವರು ಈ ಧಾರ್ಮಿಕ ಜಾಗೃತಿಯನ್ನ ಮಾಡ್ತಾನೆ ಇದ್ದಾರೆ. ಸ್ವಾಮಿಗಳ ಒಂದು ಉಪನ್ಯಾಸಗಳು, ಪ್ರತಿನಿತ್ಯ ಮಾಡುವಂತಹ ಉಪನ್ಯಾಸಗಳು ಧಾರ್ಮಿಕ ಜಾಗೃತಿಯನ್ನ ಯುವಕರ ಮನಸ್ಸಿನಲ್ಲಿ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡ್ತಾ ಇದೆ. ಒಬ್ಬರು ಆಂಗ್ಲ ಭಾಷೆಯಲ್ಲಿ ಈ ವಿಷಯದಲ್ಲಿ ಬರೀತಾರೆ, ಸ್ವಾಮೀಜಿ ಟು ಹಿಸ್ ಅಂಬ್ರೋಸಿಯಲ್ ವರ್ಡ್ಸ್ ಅಂಡ್ ಡೀಡ್ಸ್ ಇಸ್ ವಿನ್ನಿಂಗ್ ಓವರ್ ದ ಹಾರ್ಟ್ಸ್ ಆಫ್ ಯಂಗ್ಸ್ಟರ್ಸ್. ಇವತ್ತಿನ ಕಾಲದಲ್ಲಿ ಯುವಾತ್ಮಾಸ್ ಅಂತ ನಾವು ಕರೀಬಹುದು. ಇಸ್ ವಿನ್ನಿಂಗ್ ಓವರ್ ದ ಹಾರ್ಟ್ಸ್ ಆಫ್ ಯಂಗ್ಸ್ಟರ್ಸ್ with soul-stirring, heart-touching tales and parables of the Puranas, intermixing with powerful dharmic messages. Swamiji is eradicating all the ills of the modern society. ಇವತ್ತು ಬೆಳಗ್ಗೆ ನೋಡಿದ್ದೇವೆ, ನೂರಾರು ಜನ ಸಂಧ್ಯಾವಂದನವನ್ನ ಶಿಬಿರದ ಮೂಲಕವಾಗಿ ಕಲಿತಾ ಇದ್ದಾರೆ. ದುಶ್ಚಟಗಳನ್ನ, ದುರ್ವ್ಯಸನಗಳನ್ನ ಬಿಡ್ತಾ ಇದ್ದಾರೆ. ಇದೆಲ್ಲ ಧರ್ಮ ಜಾಗೃತಿ ಹೇಳಿದ್ರೆ ಇನ್ನೇನು? ಮುಂದೆ ಶಾಸ್ತ್ರ, ಜ್ಞಾನ, ಪಾಠ, ಪ್ರವಚನ ಎಲ್ಲ ಬರುತ್ತೆ ಕ್ರಮವಾಗಿ. ಮೊದಲನೇದು ಸಂಧ್ಯಾವಂದನೆ, ಗಾಯತ್ರಿ ಜಪ, ಇದನ್ನೆಲ್ಲವನ್ನು ಕೂಡ ಮಾಡಿಸ್ತಾ ಆಹಾರ ಶುದ್ಧಿ, ರಿಮೈಂಡಿಂಗ್ ದ ಸೊಸೈಟಿ ಆಫ್ ದರ್ ಹೋರಿ ಪಾಸ್ಟ್. ನಮ್ಮ ಇತಿಹಾಸ, ನಮ್ಮ ಪೂರ್ವಜರು, ನಮ್ಮ ಧರ್ಮ, ಮಹಾಭಾರತಾದಿ ಇತಿಹಾಸಗಳು ಇದನ್ನೆಲ್ಲ ನೆನಪಿಸ್ತಾ ಆಹಾರ ಶುದ್ಧಿ, ದೇಹ ಶುದ್ಧಿ, ಚಿತ್ತ ಶುದ್ಧಿ, ಚಾರಿತ್ರ್ಯ ಶುದ್ಧಿ ಇದನ್ನೆಲ್ಲವನ್ನು ಕೂಡ ಮೂಡುವಂತೆ ಸ್ವಾಮಿಗಳು ದಿವ್ಯವಾದಂತಹ ಸಂದೇಶಗಳನ್ನು ಮಾಡೋದಲ್ಲದೆ ಅನೇಕ ಸ್ಕೀಮ್ಸ್ ಅನ್ನ ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಸ್ವಾಮಿಗಳು ತಯಾರು ಮಾಡ್ತಾ ಇರುವಂತಹ ಯುವ ಪಂಡಿತರು, ನೂರಾರು ಜನ ಪಂಡಿತರು ಇದಕ್ಕೆ ಸಾಕ್ಷಿಯಾಗಿ ನಿಂತಿದ್ದಾರೆ. ಇದು ಅತ್ಯಂತ ಪ್ರಧಾನವಾದ ಧರ್ಮ ಜಾಗೃತಿ ಅಂತ ನಾನು ಹೇಳಲು ಬಯಸ್ತೇನೆ. ಯಾಕಂದ್ರೆ ಇದು ಕೇವಲ ಮೊದಲು ನಾವು ನೋಡಿದಂತೆ ಕನ್ಸ್ಯೂಮರಿಸಂ ಬೇಸ್ಡ್ ಆದಂತಹ ಒಂದು ಇದು ಸರ್ವಿಸ್ ಅಲ್ಲ. ಇದು ಕೇವಲ ಸರ್ವಿಸ್ ಓರಿಯೆಂಟೆಡ್ ಸೇವಾ ಧರ್ಮದಿಂದ. ಯಾರು ಕೂಡ ಇಲ್ಲಿ ಒಂದು ಯಾವ ಸಂಬಳಕ್ಕೆ ಇದ್ದವರಲ್ಲ. ಸೇವಾ ಧರ್ಮದಿಂದ ಈ ಜಾಗೃತಿಯನ್ನ, ಧಾರ್ಮಿಕ ಕಾರ್ಯವನ್ನು ಮಾಡುವಂತವರು. ನಾನು ಇದೇ ಇಷ್ಟಪಡ್ತೇನೆ. ನೀವು ಎಲ್ಲೇ ಹೋಗ್ರಿ, ಕೇವಲ ಸರ್ವಿಸ್ ಓರಿಯೆಂಟೆಡ್ ಧಾರ್ಮಿಕವಾಗಿರುವಂತಹ ಒಂದು ವಾತಾವರಣದಲ್ಲಿ ಕಾರ್ಯವನ್ನು ಮಾಡುವುದರಲ್ಲಿರುವಂತಹ ಸಂತೃಪ್ತಿ, ಯಶಸ್ಸು ಇನ್ನೊಂದರಲ್ಲಿ ಸಿಗೋದು. ಒಂದು ಇವತ್ತಿನ ಒಂದು ಗ್ರಾಮವನ್ನು ನೋಡಿದರೆ ಆ ಗ್ರಾಮದಲ್ಲಿ ಯಾವುದೇ ವಿಧವಾದಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರೋದಿಲ್ಲ. ಅಂದ್ರೆ ಧಾರ್ಮಿಕವಾದಂತಹ ಇನ್ಫ್ರಾಸ್ಟ್ರಕ್ಚರ್ ಇರೋದಿಲ್ಲ. ಆ ಧಾರ್ಮಿಕವಾದಂತಹ ಇನ್ಫ್ರಾಸ್ಟ್ರಕ್ಚರ್ ಬರಬೇಕು ಅಂತಂದ್ರೆ ಅಲ್ಲಿಗೆ ಒಬ್ಬ ಒಳ್ಳೆ ಅಧ್ಯಯನವನ್ನು ಮಾಡಿರುವಂತಹ ಸುಧಾ ಪಂಡಿತರಲ್ಲಿ ಬರಬೇಕು. ಅದಕ್ಕೆ ಅಷ್ಟೇ ಸಾಲದು. ಒಳ್ಳೆ ಹೇಗೆ ಒಬ್ಬ ಸುಧಾ ಪಂಡಿತ ಅಲ್ಲಿಗೆ ಹೋಗ್ತಾ ಇದ್ದಾನೋ, ಎಲ್ಲವನ್ನು ತೊರೆದು, ಮನೆಯನ್ನು ತೊರೆದು ಕೇವಲ ಇದು ಸೇವಾ ಕಾರ್ಯ ಅಂತ ಅಲ್ಲಿ ಹೋಗಿ ಆ ಸೇವೆಯಲ್ಲಿ ತೊಡಗುತ್ತಾರೋ, ಹಾಗೆ ಯುವಕರು ಕೂಡ ತಮ್ಮ ಒಂದು ಏನ್ ಎಕ್ಸ್ಪರ್ಟೈಸ್ ಇದೆ, ಅವರು ಇಂಜಿನಿಯರ್ ಆಗಿರ್ಬೋದು, ಬೇರೆ ಏನೇ ಆಗಿರ್ಬೋದು, ನಮ್ಮ ಇಡೀ ವೈದಿಕ ಧರ್ಮದ ಮೂಲಭೂತವಾದಂತಹ ಗ್ರಾಮಗಳು, ಹಳ್ಳಿಗಳು, ಇವೆಲ್ಲ ಅದಕ್ಕೆ ಹೋಗಿ ಅದ್ಭುತವಾದಂತಹ ಕಾರ್ಯಗಳನ್ನು ಮಾಡಬೇಕು. ಅದಕ್ಕೆ ಮತ್ತೆ ಈ ಯುವಕರು ಬೆನ್ನೆಲುಬಾಗಿ ನಿಂತು ಇಂತಹ ಪ್ರಾಜೆಕ್ಟ್ಸ್ ಅನ್ನ, ಸ್ವಾಮಿಗಳು ನೂರಾರು ಪ್ರಾಜೆಕ್ಟ್ಸ್ ಅನ್ನು ಹಮ್ಮಿಕೊಂಡಿರುತ್ತಾರೆ. ಅದಕ್ಕೆ ಸಪೋರ್ಟ್ ಮಾಡುವ ಮೂಲಕವಾಗಿ, ಅದರಲ್ಲಿ ತಾವು ಭಾಗವಹಿಸುವುದರ ಮೂಲಕವಾಗಿ ಈ ಧರ್ಮ ಜಾಗೃತಿಯನ್ನ ಇನ್ನೂ ಊರ್ಜಿತವಾಗಿ ಮಾಡುವುದಕ್ಕೆ ಎಲ್ಲರೂ
ತಮ್ಮದೇ ಆದಂತಹ ಯೋಗದಾನವನ್ನು ನೀಡಬಹುದು. ವಿಶ್ವಬಂಧ ಮಹಾಪರಿಷತ್ತಿನಿಂದ ಇಂತಹ ಹಲವಾರು ಯೋಜನೆಗಳನ್ನ ಶ್ರೀಪಾದಂಗಳವರು ಮಾಡ್ತಾನೆ ಇದ್ದಾರೆ. ಆದ್ದರಿಂದ ಇಂತಹ ಈ ಒಂದು ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಎಲ್ಲಾ ರೀತಿಯಿಂದ ಶ್ರೀಪಾದಂಗಳವರಿಗೆ ಇವತ್ತು ನಾವು ಶಪಥ ಮಾಡಿ ಹೇಳಬೇಕು. ನಾವೆಲ್ಲರೂ ಕೂಡ ಶ್ರೀಪಾದಂಗಳವರ ಈ ಒಂದು ಧಾರ್ಮಿಕ ಜಾಗೃತಿಯಲ್ಲಿ ಭಾಗವಹಿಸ್ತೇವೆ ಅಂತ ಹೇಳಿ ಎಲ್ಲರೂ ಕೂಡ ಹೇಳಬೇಕು. सत्यात्म तीर्थ महाराज की, सत्यात्म तीर्थ महाराज की, सत्यात्म तीर्थ महाराज की. ಇಷ್ಟು ಹೇಳ್ತಾ ಹೆಚ್ಚು ಮಾತಾಡಿದ್ರೆ ಶ್ರೀಪಾದಂಗಳವರು ಕ್ಷಮಿಸಬೇಕು ಅಂತ ಕೇಳ್ಕೊತಾ ಎರಡು ಮಾತುಗಳನ್ನ ಮುಗಿಸ್ತೇನೆ. ರಾಘವೇಂದ್ರಾಚಾರ್ಯ ರಾಚೋರಿಯವರು ಹಚ್ಚುವೆವು ಧರ್ಮದ ದೀಪ. ಧರ್ಮ ಇದು ಒಂದು ಧರ್ಮದ ಅರ್ಥದ ವಿವರಣೆ ಬಹಳ ಅದ್ಭುತವಾದದ್ದು. ಧರ್ಮ ಅನೇಕ ಮಜಲುಗಳಲ್ಲಿ ಹರಡಿದೆ, ಒಂದೇ ತರನಾಗಿ ಇಲ್ಲ. ಆ ಧರ್ಮ ಯುವಕರಲ್ಲಿ ನೆಲೆಗೊಳ್ಳಬೇಕು. ನೆಲೆಗೊಂಡು ಅದು ಭಗವಂತನ ಅನುಗ್ರಹಕ್ಕೆ ಪೂರಕ ಆಗಬೇಕು. ಆ ನಿಟ್ಟಿನಲ್ಲಿ ಯುವಕರು ಧರ್ಮದ ಮಾರ್ಗದಲ್ಲಿ ನಡೆಯಬೇಕು ಅನ್ನುವಂತಹ ವಿಚಾರಗಳನ್ನ ನಾನಾ ರೀತಿಯ ನಾನಾ ತರಹದ ಆಂಗ್ಲದ ಭಾಷೆಯಲ್ಲಿ ಹಾಗೂ ಅನೇಕ ಪುರಾಣೋಕ್ತ, ಗೀತೋಕ್ತ, ಶಾಸ್ತ್ರೋಕ್ತ ನುಡಿಗಳೊಂದಿಗೆ ಅದರ ವಿವರಣೆಯನ್ನ ಮಾಡಿಕೊಟ್ಟಂತಹ ನನ್ನ ಸ್ನೇಹಿತರು ಆದಂತಹ ರಾಘವೇಂದ್ರಾಚಾರ್ಯ ರಾಚೋರಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಂದು ಮಾತು ಹೇಳಲೇಬೇಕು ಅವರ ಬಗ್ಗೆ. ಜೋರಾಗಿ ಹೊರಡಿ, ಏನು ತಪ್ಪಿಲ್ಲ, ಸಂತೋಷ ಮಾಡ್ಕೋಬೇಕು. ಒಬ್ಬ ವಿದ್ವಾಂಸರಿಗೆ ತಟ್ಟುವ ಚಪ್ಪಾಳೆ ಅಲ್ಲ, ಅವರು ಮಾಡುವ ಪಾಠ ಪ್ರವಚನಕ್ಕೆ ತಟ್ಟುವ ಚಪ್ಪಾಳೆ ಇದು. ಹಾಗಾಗಿ ಸಂಕೋಚ ಬೇಡ. ಅವರ ಬಗ್ಗೆ ಹೇಳಲೇಬೇಕು. ನನಗನಿಸಿದ ಮಟ್ಟಿಗೆ ಪ್ರಾಯ ಮೊಳಖೇಡದಲ್ಲಿ ಗುರುಗಳ ಬಳಿಗೆ ಬಂದದ್ದು ಅಂದುಕೊಳ್ತೇನೆ. ಬಂದು ನಮಸ್ಕಾರವನ್ನ ಮಾಡಿ ನಾನು ಸುಮಧ್ವಿಷಯ ಪಾಠವನ್ನ ಹೇಳಿಸ್ಕೋಬೇಕು ಅಂದುಕೊಂಡಿದ್ದೇನೆ ಅಂತ ಅವರನ್ನ ವಿದ್ಯಾಪೀಠಕ್ಕೆ, ಜಯತೀರ್ಥ ವಿದ್ಯಾಪೀಠಕ್ಕೆ ಹೋಗು, ಅಲ್ಲಿ ಅಧ್ಯಾಪಕರಿರ್ತಾರೆ, ಹೇಳಿಸ್ಕೋಪ ಅಂತ ಹೇಳಿ ಗುರುಗಳು ಹೇಳಿದ್ರು. ಆದರೆ ಇವರು ಆಗಲೇನೆ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆದವರು. ಆದರೆ ಗುರುಗಳು ಹೇಳಿದಾಗ ಅದನ್ನೆಲ್ಲ ತ್ಯಾಗ ಮಾಡಿ ಗುರುಗಳ ಅಮೃತವಾಣಿಯನ್ನ ಕೇಳಿ ಶಾಸ್ತ್ರದ ಮರ್ಮವನ್ನ ತಿಳಿದು ಶ್ರೀಮದ್ ಆಚಾರ್ಯರ ವಾಕ್ಯಗಳು, ಟೀಕಾಕೃತರ ವಾಕ್ಯಗಳನ್ನ ಶ್ರವಣ ಮಾಡಿದ್ದಕ್ಕೆ ಅದನ್ನೆಲ್ಲ ತ್ಯಾಗವನ್ನ ಮಾಡಿ ಜಯತೀರ್ಥ ವಿದ್ಯಾಪೀಠದಲ್ಲಿ ಇದ್ದು ಸುಧಾದಿ ಗ್ರಂಥಗಳವರೆಗೆ ತರ್ಕ ಗ್ರಂಥಗಳನ್ನು ಓದಿ ಉತ್ತಮ ವಿದ್ವಾಂಸರಾಗಿರ್ತಕ್ಕಂತಹ ವ್ಯಕ್ತಿ ರಾಘವೇಂದ್ರಾಚಾರ್ಯ ರಾಚೋರಿ. ಸಾಮಾನ್ಯರೊಂದು ತಿಳಿಯಬೇಡಿ, ಉತ್ತಮ ಆಂಗ್ಲ ಭಾಷೆಯಲ್ಲಿ ಪ್ರಬುದ್ಧವಾದ ಪಾಂಡಿತ್ಯ, ಹಾಗೆ ಸಂಸ್ಕೃತ ಭಾಷೆಯಲ್ಲಿಯೂ ಹಾಗೆ, ಕನ್ನಡ ಭಾಷೆಯಲ್ಲಿಯೂ ಹಾಗೆ, ಆಂಧ್ರ ಭಾಷೆಯಲ್ಲಿಯೂ ಹಾಗೆ ಚತುರ್ಭಾಷಾ ಪ್ರವೀಣರು ಆಗಿರ್ತಕ್ಕಂಥವರು ನಮ್ಮ ರಾಘವೇಂದ್ರಾಚಾರ್ಯ ರಾಚೋರಿಯವರು. ಅವರು ಆತ್ಮಾಶ್ರಮ ಅಂತ ಮಾಡಿಕೊಂಡು ಅಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಪಾಠವನ್ನ ಹೇಳ್ತಾ ಅನೇಕ ವಿದ್ಯಾರ್ಥಿಗಳನ್ನ ಸಂಪೂರ್ಣ ಮಾಯಾವಾದ ಖಂಡನ, ಉಪಾಧಿ ಖಂಡನಾದ ಗ್ರಂಥಗಳ ಪರೀಕ್ಷೆ, ದಿನಕರಿ ಮೊದಲಾದ ಗ್ರಂಥಗಳ ಪರೀಕ್ಷೆಯನ್ನ ಗುರುಗಳ ಸಮ್ಮುಖದಲ್ಲಿ ಕೊಡಿಸಿ ಉತ್ತಮವಾದ ಒಂದು ಪಾಂಡಿತ್ಯವನ್ನು ಹೊಂದಿದವರು. ಅನೇಕ ವಿದ್ವಾಂಸರನ್ನು ತಯಾರು ಮಾಡತಕ್ಕಂತಹ ಉತ್ತಮ ವಿದ್ವಾಂಸರು ಆಗಿದ್ದಾರೆ. ಅವರಿಗೆ ನಮ್ಮ ಸ್ವಾಗತ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ, ಹೃತ್ಪೂರ್ವಕವಾದ ಧನ್ಯವಾದವನ್ನು ಅವರಿಗೆ ಹೇಳ್ತೇನೆ. ಮತ್ತೆ ನಮ್ಮ ಬಾಗಲಕೋಟೆಗೆ ತಾವು ಬರಬೇಕು. ಅವರು ಬಂದು ವೇದಿಕೆಯ ಮೇಲೆ ಬರಬೇಕು, ಬಂದು ಗುರುಗಳಿಂದ ಪರಮಂತ್ರಾಕ್ಷತೆಯನ್ನು ಪಡೆಯಬೇಕು. ನಾವೆಲ್ಲ ಕಾತರರಾಗಿ ಕಾಯ್ತಾ ಇದ್ದೇವೆ. ರಾಘವೇಂದ್ರಾಚಾರ್ಯ ರಾಚೋರಿಯವರು ಪುನಃ ಮತ್ತೆ ಬಾಗಲಕೋಟೆಗೆ ಬರಬೇಕು. ನಮ್ಮ ಯುವಕರಿಗೆ ನೀವು ಇನ್ನೂ ಅನೇಕ ವಿಚಾರಗಳನ್ನು
ತೋರಿಸಿಕೊಟ್ಟಂತೆ ಶ್ರೀಮನ್ನಾರಾಯಣ ತೋರಿದ ರಸ್ತೆ, ಶ್ರೀಮನ್ನಾರಾಯಣ ತೋರಿದ ರಸ್ತೆ ಕರ್ಮಣ್ಯೇವಾಧಿಕಾರಸ್ತೆ. ನಿಷ್ಕಾಮ ಕರ್ಮಗಳನ್ನು ಯುವಕರು ಮಾಡ್ತಾ ಇದ್ರೆ ನಿಜವಾಗ್ಲೂ ನೀವು ಮುಂದೆ ಬರ್ತೀರಿ ಅನ್ನುವುದರಲ್ಲಿ ಸಂದೇಹ ಇಲ್ಲ. ಇನ್ನು ಮುಂದೆ ಇನ್ನೊಬ್ಬರು ನಮಗೆ ಅದೇ ನಾರಾಯಣ ತೋರಿದ ರಸ್ತೆಯನ್ನು ತೋರಿಸುವುದಕ್ಕಾಗಿ ನಮಗೆಲ್ಲ ಮಾರ್ಗದರ್ಶಕರಾಗಿರ್ತಕ್ಕಂತಹ ಅವರ ಬಗ್ಗೆ ನಾನು ಹೇಳುವುದು ಬೇಡ, ಚಿಕ್ಕವನು ನಾನು. ಅವರ ಬಗ್ಗೆ ಹೇಳುವುದಕ್ಕೆ ನನ್ನಲ್ಲಿ ಮಾತುಗಳು ಇಲ್ಲ, ಶಬ್ದಗಳೂ ಇಲ್ಲ. ನಾವು ಜೋರಾಗಿ ಕರ್ತಾಡನವನ್ನು ಮಾಡಿ ಬರಮಾಡಿಕೊಂಡು ಬಿಡೋಣ. ನಿಮ್ಗೆ ಗೊತ್ತಾಗಿದೆ, ನಿಮ್ಗೆ ಗೊತ್ತಾಗ್ಬಿಟ್ಟಿದೆ. ನಾನು ಯಾರು ಕೇಳಿದ್ರು ನೀವೇ ಹೇಳಿಬಿಡ್ತೀನಿ. ವಿದ್ವಾಂಸರು ರಾಮಾನುಜೋಯತ ಅಂತ ಹೇಳಿದ ಹಾಗೆ ಹನುಮಂತ ದೇವರು ರಾಮದೇವರ ಸೇವೆಯನ್ನ ಮಾಡಿದ ಹಾಗೆ ಸತ್ಯಾತ್ಮರ ಸೇವೆಯನ್ನ, ಶ್ರೀಮಂತರ ಸೇವೆಯನ್ನ ಅಚ್ಚಿನ್ನವಾಗಿ ನಿರಂತರವಾಗಿ ಸತತ ಬೆಳೆದ ಮಾಡತಕ್ಕಂತಹ ಪೂಜ್ಯ ವಿದ್ಯಾಧಿಶಾಚಾರ್ಯರು ವೇದಿಕೆಗೆ ಆಗಮಿಸಬೇಕು. ನಮ್ಮ ಯುವಕರನ್ನು ಕುರಿತು ನಮ್ಮೆಲ್ಲರನ್ನು ಕುರಿತು ತಾವು ಎರಡು ಮಾತುಗಳನ್ನು ಮಾಡಬೇಕು ಅಂತ ಅವರಿಗೆ ನಾನು ಮಾಡಿಕೊಳ್ತೀನಿ. ಶ್ರೀ ಗುರುಭ್ಯೋ ನಮಃ.